ಕಳೆದ 1.5 ವರ್ಷದಿಂದ ಕೊಪ್ಪಳ ಮತ್ತು ಗಂಗಾವತಿ ನಗರದಾದ್ಯಂತ ಕಳ್ಳತನ ಮಾಡುತ್ತಿದ್ದ ಬೈಕ್ ಕಳ್ಳನನ್ನು ಕೊನೆಗೂ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಅವರ ಮಾರ್ಗದರ್ಶನ ಮತ್ತು ತಂಡದೊಂದಿಗೆ ಈ 10 ಬೈಕ್ಗಳನ್ನು ಕಳ್ಳತನ ಮಾಡಿದ ಕಳ್ಳನನ್ನು ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಡಿವೈಎಸ್ಪಿ ಅವರು ತಮ್ಮ ಕಚೇರಿಯಲ್ಲಿ ಎಟಿವಿಯೊಂದಿಗೆ ತಮ್ಮ ಈ ಕಳ್ಳತನದ ಬಗ್ಗೆ ಕುರಿತು ತಮ್ಮ ಮಾಹಿತಿಯನ್ನು ನಮ್ಮ ಎಟಿವಿಯೊಂದಿಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎರಡು 2026 ರಾಮುಲು ಕಾಲೇಜ್ ಹತ್ತಿರ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಂದು TVS ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ಕೂಡಲೇ ಆಕ್ಸಿಡೆಂಟ್ ವಾಹನದ ಚಾಲಕ ಯಾವ ಇರ್ತಾನೆ ಅವ್ನು ಕರ್ಕೊಂಡು ದವಾಖಾನೆಗೆ ಅಡ್ಮಿಟ್ ಮಾಡಿ ಅವ ಮೇಲೆ ಫರ್ದರ್ ಟ್ರೀಟ್ಮೆಂಟ್ ಅಂತ ಹೇಳಿ ಹೋಗ್ತಾನೆ. ಹೋದ್ಮೇಲೆ ಈ ವಾಹನದ ಮಾಲೀಕ ಮಲ್ಲಪ್ಪ ಅನ್ನೋರು ಬಂದು ಸ್ಟೇಷನ್ ಬಂದು ಹೇಳ್ತಾರೆ, ಸರ್ ಈ ಗಾಡಿ ನಂದು ವಾಹನವನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದು, ನಾನು ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅದರ ಮೇಲೆ ನಾವು ಪೊಲೀಸರು ತನಿಖೆ ಮಾಡಿದಾಗೆ ಈ ಯಾರು ಅವನು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿರ್ತಾನಲ್ಲ ಅವನ ಹೆಸರು ಪ್ರಕಾಶ್ ಅಂತ ಗೊತ್ತಾಗುತ್ತೆ. ಪ್ರಕಾಶ್ ಅಂತ ನಾವು ಇಲ್ಲ ಸಾಯಿನಗರದವನು. ಅವನು ಹಿಡ್ಕೊಂಡು ವೆರಿಫೈ ಮಾಡಿದ ಕೂಡಲೇ ಇವನು ಸುಮಾರು 10 ಮೋಟರ್ ಸೈಕಲ್ಗಳನ್ನು, ಗಂಗಾವತಿಯ 5 ಮೋಟರ್ ಸೈಕಲ್ಲು, ದಾವಣಗೆರೆ, ಹೊಸಪೇಟೆ ಮತ್ತು ಇನ್ನಿತರ ಕಡೆಯಿಂದ ಟೋಟಲಿ 5 ಮೋಟರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ ಬಗ್ಗೆ ಈಗ ನಮಗೆ ಒಟ್ಟು 10 ಮೋಟರ್ ಸೈಕಲ್ಗಳು ಅವನಿಂದ ಪತ್ತೆ ಮಾಡಿರ್ತೇವೆ. ಸುಮಾರು 4,50,000 ರೂಪಾಯಿಯ ಬೆಲೆ ಬಾಳುವ 10 ಮೋಟರ್ ಸೈಕಲ್ಗಳನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾವತಿ ಟೌನ್ ಶ್ರೀ ಪ್ರಕಾಶ್ ಮಾಡಿರವರ ನೇತೃತ್ವದಲ್ಲಿ ನನ್ನ ಕ್ರೈಮ್ ಸಿಬ್ಬಂದಿಗಳಾದ ಮೈಲಾರಿ, ಸುಭಾಷ್, ವಿಶ್ವನಾಥ್, ರಾಘವೇಂದ್ರ, ಗುಂಡಪ್ಪ ಇವರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ 10 ಮೋಟರ್ ಸೈಕಲ್ಗಳನ್ನು ಪತ್ತೆ ಮಾಡಿದ್ದಾರೆ. ನಮ್ಮ ನಗರದಲ್ಲಿ ಸುಮಾರು 5 ಮೋಟರ್ ಸೈಕಲ್ಗಳು ಪತ್ತೆಯಾಗಿರ್ತವೆ. ಆ 5 ಮೋಟರ್ ಸೈಕಲ್ಗಳನ್ನು ಕೂಡಲೇ ಶೀಘ್ರದಲ್ಲೇ ಕಳೆದುಕೊಂಡಂಥ ಮಾಲೀಕರಿಗೆ ಕರೆದು ಕೂಡಲೇ ಇಲ್ಲೇ ಪೊಲೀಸ್ ಸ್ಟೇಷನ್ದಲ್ಲೇ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ತಮ್ಮ ಜೊತೆಗೆ ಈ ಕಾರ್ಯವನ್ನು ಮಾನ್ಯ SP ಸಾಹೇಬರು, ಮಾನ್ಯ ಅಡಿಷನಲ್ SP ಸಾಹೇಬರ ನೇತೃತ್ವದಲ್ಲಿ ಆಗಿದೆ. ಅವರು ಸಹಿತ ಈ ಕೆಲಸವನ್ನು ಶ್ಲಾಘನೆ ಮಾಡಿರ್ತಾರೆ. ಹಾಗೂ ಮಾಡಿದ ಪ್ರಕಾಶ್ ಮಾಳಿಯವರಿಗೆ ಮತ್ತು ಇಂಥ ತಂಡದವರಿಗೆ ಬಹುಮಾನವನ್ನು ಸಹಿತ ಘೋಷಣೆ ಮಾಡಿರ್ತಾರೆ. ಅದ್ರ ಜೊತೆ ಒಬ್ಬನೇ ಅವನೇನು ಮಾಡ್ತಿದ್ದ ಅಂತಂದರೆ ನಿಂತ ವಾಹನದ ಹ್ಯಾಂಡಲ್ ಲಾಕನ್ನು ಕಟ್ ಮಾಡಿ ಓಪನ್ ಮಾಡಿಕೊಂಡು ವಾಹನವನ್ನು ತೆಗೆದುಕೊಂಡು ಹೋಗಿ ಬೇರೆದವರಿಗೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದ. ಸರ್, ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಎಲ್ಲರಿಗೂ ಒಂದು ವಿನಂತಿ, ಸವಾರರು ತಮ್ಮ ವಾಹನಕ್ಕೆ ಹ್ಯಾಂಡಲ್ ಲಾಕನ್ನು ಜರೂರಾಗಿ ಹಾಕಿ. ಆದರೆ ಹೋಂಡಾ ಸ್ಪ್ಲೆಂಡರ್ ಗಾಡಿದು ಏನು ಸೈಡ್ ಲಾಕ್ ಇರ್ತದಲ್ಲ ಹ್ಯಾಂಡಲ್ ಲಾಕ್, ಅದು ಸ್ವಲ್ಪ ಭಾಳ ವೀಕ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹ್ಯಾಂಡಲ್ ನೀವು ತೆಗೆದ್ಬಿಟ್ರೆ ಕಟ್ ಆಗ್ತಾ ಇರ್ತದೆ. ಅದಕ್ಕೆ ಇನ್ನೂ ಸ್ವಲ್ಪ ನೀವು ಜಾಗೃತರಾಗಿ ಸ್ಟ್ರಾಂಗ್ ಇದ್ದಂಥ ಹ್ಯಾಂಡಲ್ ಲಾಕನ್ನು ತಾವು ಹಾಕಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಮತ್ತು ಎಲ್ಲಿ ಬೇಕಾದಲ್ಲಿ ವಾಹನವನ್ನು ನಿಲ್ಲಿಸಿ ಭಾಳ ಸಮಯದವರೆಗೆ ಇಟ್ಟು ಹೋಗಬೇಡಿ. ಇಟ್ಟು ಹೋದಾಗೆ ಈ ಥರದ ಘಟನೆಗಳು ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ದಯವಿಟ್ಟು ನೀವು ವಾಹನ ಹಾಕೋದ್ನಾಗ ಕಂಪಲ್ಸರಿ ಹ್ಯಾಂಡಲ್ ಲಾಕ್ ಹಾಕಿ, ಹೋಂಡಾ ಸವಾರರು ಇನ್ನೊಂದು ಸ್ಟ್ರಾಂಗ್ ಲಾಕ್ ತೆಗೆದುಕೊಂಡು ಅದಕ್ಕೆ ಹಾಕೋದನ್ನು ವ್ಯವಸ್ಥೆ ತಗೊಂಡು ಈಗ ಟೋಟಲಿ ನಮ್ಮ ಗಂಗಾವತಿ ತಾಲೂಕಿನಾದ್ಯಂತ 2 ಸೆನ್ಸೇಷನಲ್ ಪ್ರಕರಣಗಳು ದಾಖಲಾಗಿದ್ದು, ಒಂದು ಇಸ್ರೇಲದ್ದು ರೇಪ್ ಆ್ಯಂಡ್ ಮರ್ಡರ್ ಕೇಸು, ಹಾಗೂ ಒಂದು ನಾನು ಬಂದಿದ್ದ ದಿವಸನೇ ಅದಕ್ಕಿಂತ ಮೊದಲನೇ ದಿವಸನೇ ವೆಂಕಟೇಶನ್ ಅವ್ರದ್ದು ಒಂದು ಮರ್ಡರ್ ಆಗಿತ್ತು. 2 ಪ್ರಕರಣಗಳನ್ನು ನಮ್ಮ ಇಲಾಖೆ ಅತಿ ಪ್ರಾಮುಖ್ಯತೆಯಲ್ಲಿ ತೆಗೆದುಕೊಂಡು ಹೋಗಿ ಅವುಗಳನ್ನು ಎರಡನ್ನೂ ಸಹಿತ ಮಾನ್ಯ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬರ ನ್ಯಾಯಾಲಯದಲ್ಲಿ ಶೀಘ್ರ ವಿಚಾರಣೆಯಾಗಿ 1ನೇ ಪ್ರಕರಣ ಇಸ್ರೇಲ್ ಪ್ರಕರಣ ಕೇವಲ 2 ವರ್ಷದಲ್ಲಿ ಟ್ರಯಲನ್ನು ಮುಗಿಸಿ ಅದರಲ್ಲಿ ಇರುವಂಥ ಎಲ್ಲ 3 ಜನ ಆರೋಪಿತರಿಗೆ ಅತಿ ಹೈಯೆಸ್ಟು ಪನಿಷ್ಮೆಂಟ್ ಅಂದರೆ ಗಲ್ಲು ಶಿಕ್ಷೆಯನ್ನು ತೀರ್ಮಾನ ಮಾಡಿ ಮಾನ್ಯ ನ್ಯಾಯಾಧೀಶರು ಆದೇಶಿಸಿರುತ್ತಾರೆ. ಅದೇ ರೀತಿ ವೆಂಕಟೇಶನ ಮರ್ಡರ್ ಕೇಸ್ನಲ್ಲಿ ಕೂಡ ಮರ್ಡರ್ ಮಾಡಿದಂಥ ಎಲ್ಲ 6 ಜನ ಆರೋಪಿತರಿಗೆ ಅತಿ ಕ್ರೈಮ್ ಹಿನ್ನೆಲೆ ಉಳ್ಳ A1 ರವಿ ಮತ್ತು A6 ಗಂಗಾಧರ ಮತ್ತು ಉಳಿದ ಆರೋಪಿತರು ಸಹಿತ 4 ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ನಗರದಲ್ಲಿ ಹಾಗೂ ಗಂಗಾವತಿಯಲ್ಲಿ ಮರ್ಡರ್, ಡೆಕಾಯಿಟಿ, ಅಟ್ರಾಸಿಟಿ ಹಾಗೂ ವಿವಿಧ ದೊಂಬೆ ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪಿತರಿಗೆ ಮಾನ್ಯ ನ್ಯಾಯಾಧೀಶರು ಎಲ್ಲರನ್ನು ವಿಚಾರಣೆ ಮಾಡಿ ಅವರಿಗೂ ಕೂಡ ಗಲ್ಲು ಶಿಕ್ಷೆಯನ್ನು ಮಾಡಿರುತ್ತಾರೆ. ಇದು ಅತಿ ವಿಶೇಷ ಪ್ರಕರಣ. ಕೇವಲ ಪ್ರಕರಣ ದಾಖಲಾದ 6 ತಿಂಗಳಲ್ಲಿ
ಎಲ್ಲ ಟ್ರಯಲು ಸಹಿತ ಮುಗಿದು ಅತಿ ಶೀಘ್ರದಲ್ಲೇ ಮಾನ್ಯ ನ್ಯಾಯಾಲಯ ನ್ಯಾಯವನ್ನು ಕೊಟ್ಟಿರುತ್ತದೆ. ಇದು ಸಹಿತ ಶ್ಲಾಘನೀಯ. ಅದರ ಜೊತೆಗೆ ನಗರದಲ್ಲಿ ಕೂಡ ಅಗಲೀಕರಣ ಕೆಲಸದಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶವೂ ಕೂಡ ಆಗಿತ್ತು. ಅದರ ಪ್ರಕಾರ ನಗರದಲ್ಲಿ ಅಗಲೀಕರಣವೂ ಕೂಡ ಈಗ ಆಗ್ತಾ ಇದೆ. ಅದರ ಜೊತೆಗೆ ಶೀಘ್ರದಲ್ಲೇ ನಾವು ಪೊಲೀಸ್ ಇಲಾಖೆದವರು ಅಲ್ಲೆಲ್ಲ ಲೈನದು ಹಾಕ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶವನ್ನು ಪಡ್ಕೋತಾ ಇದ್ದೇವೆ. ಅದರ ಪ್ರಕಾರ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಒನ್ ವೇ ಪಾರ್ಕಿಂಗ್ ಆಫ್ ಆಟೋಸು ಅದನ್ನು ಸಹಿತ, ಅದರ ಜೊತೆಗೆ ಒನ್ ವೇ ಮೂವ್ಮೆಂಟ್ ಅಂದರೆ ಕೇವಲ ಪಂಪಾನಗರ ಕ್ರಾಸಿಂದ ಅಂಬೇಡ್ಕರ್ ಇದು ಗಾಂಧಿ ಸರ್ಕಲ್ವರೆಗೆ ಒನ್ ವೇ ಆಗುತ್ತೆ. ಒನ್ ವೇ ಮಾಡಿ ಬರಬೇಕಾಗಿತ್ತು ಅಂತಂದರೆ ಟುವರ್ಡ್ಸ್ ಜುಲೈ ನಗರ ಬಸ್ ಸ್ಟ್ಯಾಂಡಿಂದ ಬರುವಂಗೆ ವ್ಯವಸ್ಥೆಯನ್ನು ಕೂಡ ಅದನ್ನು ಸಹಿತ ಮಾಡಿದ್ದೇವೆ. ಅದನ್ನು ಕೂಡ ಶೀಘ್ರದಲ್ಲೇ ಅದನ್ನು ಸಹಿತ ಜಾರಿಗೆ ತರ್ತೇವೆ. ಅದರ ಜೊತೆಗೆ ಯಾರ್ಯಾರು ಒತ್ತು ಬಂಡಿಯವರು ಮತ್ತು ವಿವಿಧ ಎಲ್ಲ ರೋಡ್ ಮೇಲೆ ಏನು ವ್ಯಾಪಾರ ಮಾಡ್ತಾಯಿದ್ರು ಅವರೆಲ್ಲರಿಗೂ ಸಹಿತ ಗುಂಡಮ್ಮ ಕ್ಯಾಂಪ್ಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ನಾವು ಕೋರಿಕೊಂಡಿರುತ್ತೇವೆ. ಮುನ್ಸಿಪಾಲಿಟಿಯ ಸಹಕಾರ ಜೊತೆಗೆ ಅದನ್ನು ಕೂಡ ಮಾಡಿಕೊಂಡು ಒಟ್ಟಾರೆಯಾಗಿ ಗಂಗಾವತಿ ನಗರದಲ್ಲಿ ಟ್ರಾಫಿಕ್ ಅತಿ ಶಾಂತ ರೀತಿಯಿಂದ ಮತ್ತು ಸರಳವಾಗಿ ಆಗುವ ರೀತಿಯಲ್ಲಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗುವ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಸಹಿತ ಎಲ್ಲ ನಗರದ ಜನರಿಗೆ ನಾವು ವಿನಂತಿ ಪೂರ್ವಕವಾಗಿ ಪೊಲೀಸರಿಗೆ ಸಹಕರಿಸಲಿಕ್ಕೆ ಕೋರಿಕೊಳ್ಳುತ್ತೇವೆ.